ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹೇಗೆ ಸ್ಥಾಪಿತವಾಯಿತು ಎಂಬ ಒಂದು ಚಿಕ್ಕ ಮತ್ತು ಅದ್ಭುತ ಕಥೆಯನ್ನು ಕೇಳೋಣ. ಬಹಳ ವರ್ಷಗಳ ಹಿಂದೆ ಇಂದಿನ ಶ್ರೀಶೈಲಂ ಪರ್ವತ ಪ್ರದೇಶ ದಟ್ಟವಾದ ಕಾಡುಗಳಿಂದ ತುಂಬಿಕೊಂಡಿತ್ತು. ಅಲ್ಲಿ ಪ್ರಕೃತಿಯ ನಡುವೆ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಸಿದ್ದರಾಮ ಎಂಬ ಸರಳ ಮನಸ್ಸಿನ ಹುಡುಗನು ತನ್ನ ಆಕಳುಗಳನ್ನು ಕಾಯುತ್ತಾ ಜೀವನ ನಡೆಸುತ್ತಿದ್ದ. ಒಂದು ದಿನ ಸಿದ್ದರಾಮ ಕಾಡಿನಲ್ಲಿ ಆಕಳುಗಳನ್ನು ಮೇಯಿಸುತ್ತಿದ್ದಾಗ ಅವನಿಗೆ ಒಂದು ವಿಚಿತ್ರ ಘಟನೆ ಕಾಣಿಸಿತು. ಅವನ ಒಂದು ಆಕಳು ಪ್ರತಿದಿನ ಒಂದು ದೊಡ್ಡ ಕಲ್ಲಿನ ಮೇಲೆ ಹೋಗಿ ತನ್ನ ಹಾಲನ್ನು ಸ್ವಯಂವಾಗಿ ಸುರಿಸುತ್ತಿತ್ತು. ಇದನ್ನು ನೋಡಿ ಸಿದ್ದರಾಮನಿಗೆ ತುಂಬಾ ಆಶ್ಚರ್ಯವಾಯಿತು. ಆ ರಾತ್ರಿ ಸಿದ್ದರಾಮ ಮಲಗಿದ್ದಾಗ ಅವನಿಗೆ ಕನಸಿನಲ್ಲಿ ಶಿವನು ಪ್ರತ್ಯಕ್ಷವಾಗಿ ಹೇಳಿದರು, ನಾನು ಇಲ್ಲಿ ಲಿಂಗ ರೂಪದಲ್ಲಿ ಇದ್ದೇನೆ. ಈ ಸ್ಥಳ ಪವಿತ್ರವಾಗಿದೆ. ನನ್ನ ಮುಂದಿನ ದಿನ ಸಿದ್ದರಾಮ ಈ ವಿಷಯವನ್ನು ಗ್ರಾಮಸ್ಥರಿಗೆ ಹೇಳಿದ. ಎಲ್ಲರೂ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಆ ಕಲ್ಲಿನೊಳಗೆ ಒಂದು ಶಿವಲಿಂಗ ಕಂಡುಬಂದಿತು. ಅದನ್ನು ನೋಡಿ ಎಲ್ಲರೂ ಭಕ್ತಿಯಿಂದ ದೇವರನ್ನು ಪೂಜಿಸಲು ಆರಂಭಿಸಿದರು. ಕಾಲಕ್ರಮೇಣ ಆ ಸ್ಥಳದಲ್ಲಿ ಒಂದು ಭವ್ಯವಾದ ದೇವಾಲಯ ನಿರ್ಮಿಸಲಾಯಿತು. ಅದೇ ಇಂದಿನ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಇಂದು ಈ ದೇವಾಲಯವು ಭಾರತದ ಪವಿತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಬಂದು ಶಿವನ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ.